ಇದು ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್ ಡ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್ ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ದಿದ್ದು ಮಟ್ಟಿಗೆ ಧ್ರುವ ಸದ್ಯ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು ಕೇಳಿ ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನಮ್ಮ ಇದ್ದಾನ ತಮ್ಮ ಅವನು. ಆಯ್ತೇ ನಮಗೆ ಆಗೋದು. ಪ್ರೇಮ್ ಸರ್ ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಧ್ರುವ ಅವರು. ಸರ್ ಈ ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಇದೆ ಕನೆಕ್ಟ್ ಮಾಡಿದೀವಿ. ಒಂದು ಇದ್ರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅದನ್ನ. ಸೊ 100% ಮೊನ್ನೆ KVN ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಅದನ್ನ ಇದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಅಂಡ್ ಥ್ಯಾಂಕ್ಸ್ ಟು ನಮ್ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮ್ಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ ಕೇಳಿಲಿ, ದಯವಿಟ್ಟು ಬನ್ನಿ ಅಂತ. ಸೊ ಆ ಇದರಲ್ಲಿ ಆಯ್ತು ಚಿನ್ನ ಯಾವಾಗ ಬರ್ಬೇಕು ಕೇಳೋ ಬಂದ್ರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಅಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರ್ತೀನಿ. ಸಿನಿಮಾ ಶುರುವಾಗಿ 4 ವರ್ಷ ಆಗಿದೆ. ಪ್ರೇಮ್ ಸರ್ ತಡ ಆಯ್ತು. ಆಲ್ಮೋಸ್ಟ್ 4 ವರ್ಷ. ಅವ್ರ ಪ್ರಶ್ನೆ ನಂದೇ ಇದ್ದಿದ್ದು. 4 ವರ್ಷ ಆಯ್ತು ಸಿನಿಮಾ ಲಾಂಚ್ ಆಗಿ. ಏನ್ ಡಿಲೇ ಆಗಿದ್ ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್. ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ನಿಮ್ಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗ್ಬೇಕಾಗಿತ್ತು ಆಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆಲ್ಲ ಹತ್ತತ್ರ 1.5 year 2 years ಆಯ್ತು. ಆ ಸಿನಿಮಾ ಎಲ್ಲ ಮುಗಿಬೇಕು. ಯಾಕಂದ್ರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದ್ರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಅಂದ್ಮೇಲೆ ಇಬ್ರು ಒಪ್ಕೊಂಡಿದ್ರೆ ಇಬ್ರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಇಬ್ರು ಬದುಕಬೇಕು, ಇಬ್ರು ಇದು ಮಾಡ್ಬೇಕು. ಯಾಕಂದ್ರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಆ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನ ಲೈಫ್ ಅಲ್ವಾ, ಅದನ್ನು ನೋಡ್ಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಆಯ್ತುಬಿಟ್ರೆ ಇಸ್ ಸಿನಿಮಾಸ್ ನಥಿಂಗ್ ಲೇಟು ಆ ಥರದ್ದೇನು ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್ 4 ಸಾಂಗ್ ಈಗ ಹಿಟ್ ಆಗಿ 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ 4 ಸಾಂಗ್ ಅಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನಿ ಅವ್ರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಆಡೇ ಇಲ್ಲ ಗುರುವೆ. ಯಾರು ಆಡಿದ್ದು? ನಾನು ಒಂದೇ ಸಾಂಗ್ ಆಡಿರೋದು. ಅಲ್ಲ ಸರ್, ಅಣ್ತಮ್ಮ ಜೋಡಿ ಎತ್ತುಕೊಡೋ ಇದು ಬಂದ್ಬಿಟ್ಟು ಕೋರಸ್. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್. ಕೋರಸ್ ಆಡೇ ಆಡ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಆಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರು ಅಂತ. ಕೋರಸ್ ಯಾಕಂದ್ರೆ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ಅರ್ಜುನ ಕೀಬೋರ್ಡ್ ಪಕ್ಕ ನಿಂಗೆ ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟವ್ ನಿಮ್ಗೆ. ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನಮ್ಗೆ. ಅದೆಲ್ಲ ನಾವೇನೋ ಪಡ್ಕೊಂಡ್ ಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕೊತೀವಿ, ತಗೊಂಡು ಜನಗಳಿಗೆ ಪೇಸ್ ಮಾಡಿ. ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯಕ್ಕೆ ತುಂಬಾ ಜನ ನಿಮ್ಮ ಬೆಳೆದಿರೋರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಆಡ್ತವ್ರೆ ಬ್ರದರ್. ಈಗ ಅರ್ಜುನ್ ಅವರು ರಂಗ ಯಾರೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರಿಗೆ ಇಲ್ಲ, ನಾವು ಬೇರೆ ಕೈಲಿ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ. ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇನೆ. ಎಲ್ಲಾರ್ಗು ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋ ನಮ್ಮ ಮಂಜು ಬರ್ದಿದ್ದಾನೆ. ಅಣ್ತಮ್ಮ ಜೋಡಿ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ತರ ಪ್ರತಿಯೊಬ್ರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದ್ರು ಬೆಳೆಸ್ತೀನಿ ನಾನು. ಯಾರಾದ್ರೂ ಬರ್ಲಿ, ಅವ್ರಿಗೆ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬನ್ರೋ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ ಯಾವಾಗ್ಲೂ, ಲೈ ಬರಲ್ಲ ಸ್ಟೇಜ್ ಮೇಲೆ, ನಿಮ್ಮನ್ನ ನೀವು ತೋರಿಸ್ಕೊಳ್ರು, ಇಲ್ಲ ಒಂದು ಕಷ್ಟ ಕಂಡ್ರೋ ಬೆಳೆಯಕ್ಕೆ ಅಂತ. ಆಮೇಲೆ ನನ್ನನ್ನು ಇಟ್ಕೊಂಡ್ರು ನನ್ನೇ ತೋರಿಸ್ತಾರೆ, ಪ್ರೇಮ್ ಇದ್ದಾನೆ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬಿಡಿ ಮಕ್ಳ ನೀವು ಅಂತಿರ್ತೀನಿ ಹಂಗೆ.